ಸಮತಿ ಪೈಸಾ ಮರಣವ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ 20ನೇ ಶತಮಾನದ ಪ್ರಾರಂಭದಲ್ಲಿ ಮಹಾಜ್ಞಾನಿ ಸಿದ್ಧಾರೂಢರನ್ನು ಸ್ಮರಿಸುತ್ತಾ ಇವತ್ತು ವಿಶೇಷವಾದ ಕಾರ್ಯಕ್ರಮ ವಿರೂಪಾಕ್ಷಪ್ಪನವ್ರದ್ದು, ಅಜ್ಜಪ್ಪನವ್ರದ್ದು ಹಾಗೂ ನಮ್ಮ ವೀರೇಶಣ್ಣರದು ವಿರೂಪಾಕ್ಷಪ್ಪನವ್ರದ್ದು ಸ್ಮರಣೋತ್ಸವ ಸಮಾರಂಭದ ಇವತ್ತು ವಿಶೇಷವಂತ ಈ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಆಧ್ಯಾತ್ಮ ಬಂಧುಗಳಾಗ್ತಕ್ಕಂಥ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಶರಣೆಂದು ಯಾವತ್ತು ಮಹಾಜನಗಳೇ ಮಾತೇರಿ. ಈಗಾಗಲೇ ಸಮಯ ಬಹಳ ಆಗಿದೆ, ಯಾವ್ದಾರು ನಾನು ಅಂದು ಹೇಳ್ತೀನಿ. ಈಗ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ. ಒಂದು 2 ತಾಸು ಮಾತಾಡ್ತೀನಿ, ಆಗ ಟೈಮ್ ಭಾಳ ಬೇಕು ನನಗೆ. ಏನಂತೀರಿ ನೀವು, ಏನಂತೀರಿ, ಸುಮ್ಮ ಕೂಡ್ರಿ ಅಷ್ಟೇ. ಅದಕ್ಕೆ ಇಲ್ಲಿವರೆಗೆ ಇವತ್ತು ವಿಶೇಷವಂತ ವಿಷಯ ಮುಕ್ತಿ ಸಾಧನ ದೊರೆಯುವ ಪದವೇನೇ ಕರುಣಿಸಯ್ಯ. ಈ ವಿಷಯದ ಬಗ್ಗೆ ವಿಶೇಷವಾಗಿ ಎಲ್ಲ ನಮ್ಮ ಬಂಧುಗಳು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಈ ಲೋಕದಲ್ಲಿ ನಾನು ಬುದ್ಧಿವಂತ, ಭಾಳ ಪಂಡಿತ, ಭಾಳ ಜ್ಞಾನಿ ಅಂತ ನಾ ತಿಳ್ಕೊಂಡ್ರೆ ನನ್ನ ಮೂರ್ಖ ಜಗತ್ತಿನವನು ಯಾವನೇ ಇಲ್ಲ ಈಗ. ಯಾಕಂದ್ರೆ ಜಗತ್ತು ನಾನು ಅತಿ ಸಣ್ಣ, ಎಷ್ಟು ತಿಳ್ಕೊಂಡು ಕಡಿಮೆನ, ಎಷ್ಟು ತಿಳ್ಕೊಂಡಿದ್ದೆ ನಾನು, ಇಷ್ಟೇ ತಿಳ್ಕೊಂಡಿದ್ದೀನಿ. ಅದಕ್ಕೆ ಮಜವಾಳ ಮಾಚಿನ ವಚನ ಹೇಳ್ತಾನೆ, ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಈ ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಬಳಿಕ ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರ್ಕಷ್ಟ ಕಾರಣ ಕಲಿ ದೇವರ ದೇವ. ಎಂಥ ಅದ್ಭುತವಾದ ವಚನ ಇದ್ರ ಎಷ್ಟು ಬ್ರಹ್ಮಾಂಡದ ತುಂಬಿತಂದ್ರೆ ಇದು ವಿಶೇಷವಾದ ಟೈಮ್ ಮಾಡಬೇಕು. ಇದಕ್ಕೆ ಚಕ್ ಒಂದು 2 ನಿಮಿಷ ಮುಗಿಸ್ಬಿಡ್ತೇನೆ ನಾನು. ನೃತ್ಯದ್ದು ಬಲ್ಲದು. ಈ ಗಾಳಿಗೆ ಎಷ್ಟು ನಮಗೆ ಗಾಳಿ ಗೊತ್ತದ ನಿಮಗೆ? ಈ ಮೂಡ್ ಗಾಳಿ, ಪರು ಗಾಳಿ, ಹರಿಶ್ಚಂದ್ರ ಗಾಳಿ, ಕುಂಬಾರ ಗಾಳಿ, ಕ್ಯಾಂಬಾರ ಗಾಳಿ, ಮತ್ತೆ ಅವ್ರ ಗಾಳಿ ಗೊತ್ತದ ನಿಮ್ಗೆ? ಅವ್ರ ಏನ್ರಿ ಚಂದ್ರದೇವ್ರ ಎಂಥದ್ದು ಗಾಳಿ ಹೇಳಿ ನೋಡು. ಮೂಡ್ ಗಾಳಿ, ಪಡು ಗಾಳಿ, ಹರಿಶ್ಚಂದ್ರ, ಕುಂಬಾರ ಗಾಳಿ, ಅದು ಆಯ್ತು. ಮತ್ತೆ ಹೇಳ, ಅದೇನು ಲೆಕ್ಕದಾಗಿಲ್ಲ. ಅಪಾನ ವಾಯು ಗಾಳಿ ಒಂದೊಂದು ಇಂಚಿಂಚುಗಳು, ಅರ್ಧ ಇಂಚಿಂಚ್ಗೊಂದು ಗಾಳಿ ಗುಣ ಐತಂತ. ಅದನ್ನ ಯಾಕೆ ಅಷ್ಟು ತಿಳ್ಕೊಳಕ್ಕೆ ಯಾರು ಹೋಗ್ಯಾರ? ಯಾರು ಹೋಗಿಲ್ಲ. ಅದು ನಿಜವಾದ ಗಾಳಿ ಗುಣ ಯಾರು ಗೊತ್ತೈತಿ? ಸರ್ಪನೆ ಬಲ್ಲದು ಅಂತ ಗೊತ್ತಿಲ್ಲ. ಅದು ಹುಟ್ಟಿದ 100 ವರ್ಷ 1000 ವರ್ಷ ಇರಲಿ, ಅದು ಹಾಗೆ ಗಾಳಿ ಮೇಲೆ ಇರ್ತದೆ. ವಾಯು ಭಕ್ಷಕ, ವಾಯು ಭಕ್ಷಕ ಅಂತಾರೆ. ಅಷ್ಟು ಜ್ಞಾನ ನಮಗೈತ? ನಾನು ಅನ್ಕೊಂತೀವಿ ನಾವು. ಇಲ್ಲ, ಇದು ಮಧುರ ಗುಣವೇ ಏರುವೆ ಬಲ್ಲದು. ಒಂದು ಸಣ್ಣ ಕೆಂಪಿರುವೆ, ಇಟ್ಸ್ ವೆರಿ ಸ್ಮಾಲ್ ಇನ್ಸೆಕ್ಟ್. ಎಷ್ಟು ಜ್ಞಾನ ಕೊಟ್ಟಂದು ದೇವ್ರು. ಅದಕ್ಕಂದ್ರೆ ಒಂದು ಯಾವ ಹಣ್ಣಿನ ಗಿಡಕ್ಕೆ ಹೋದ್ರೆ ಮತ್ತೆ ಬಡ್ಡಿ ಮುಗಿಸ್ಬೋದು, ಬಡ್ಡಿನ ಅಲ್ಲಿ ಬಡ್ಡಿ ಐತಲ್ಲ, ಬಡ್ಡಿ ಮುಗಿಸ್ಬೋದು. ಮತ್ತೆ ಹೋಗಿ ಮ್ಯಾಗ ಪಕ್ಕ ಹಣ್ಣಾಗಿದ್ರೆ ಹತ್ತದ ಕೆಂಪಿರ್ವಿ, ಪಕ್ಕ ಹಣ್ಣಾಗಿದ್ರೆ ಹಣ್ಣಾಗ ಆ ಗಿಡಕ್ಕೆ ಹೋಗೋದ್ರೆ ಮತ್ತೆ ಅಲ್ಲಿ ಹೋಗುತ್ತದು. ಅದಕ್ಕೆ ನಮ್ಗೆ ಗೊತ್ತದನ ಆ ಬಡ್ಡಿ ಮುಗಿಸ್ಕೊಂಡು ಗೊತ್ತಾಗುತ್ತ ನಮ್ಗೆ. ಅಲ್ಲ, ಅತಿ ಸಣ್ಣ ಕೆಂಪಿರ್ವಿ, ಅದು ಅಷ್ಟು ಜ್ಞಾನ ನಮಗೈತ? ಅಷ್ಟು ಜ್ಞಾನ ನಮಗೈತ? ಸಣ್ಣ ಕೆಂಪಿರ್ವಿ, ಒಂದು ಬಡ್ಡಿ ಮುಗಿಸ್ಕೊಂಡು ಗೊತ್ತಾಗುತ್ತೆ ಮ್ಯಾಗ ಪಕ್ಕ ಆಗಿದೆ ಅಂತೇಳಿ. ನಮಗೆ ಅದು ಗೊತ್ತಾಗ್ಬೇಕು. ಅದು ಕಾಯಿ ಏನು ಹಣ್ಣು ತಿಂದ್ಬಿಟ್ಟು ಹೋಗ ನಾವು. ಅದಕ್ಕೆ ಮಾಧುರ್ಯದ ಗುಣದೊಳಗೆ ಆ ಕೆಂಪಿನ ಜ್ಞಾನ ನಮಗಿಲ್ಲ. ಇನ್ನು ಗೋತ್ರದ ಗುಣವ ಕಾಗೆ ಬಂದರು. ಒಂದು ಕಾಗೆ ಏನೋ ವಸ್ತು ಕಂಡ್ರು ಕಾಕ ನೀವ ತನ್ನೆಲ್ಲ ಬಳಗ ಕರೀತು. ಊರು ಹೊಂಟಿದ್ವಿ, ಬಸ್ ಸ್ಟ್ಯಾಂಡ್ ಸಮಯ ಬಿತ್ತು. ಅಲ್ಲಿ ಮುಂದೆ ಬಂಗಾರ ಚೇನ್ ಬಿದ್ದಿತ್ತು. ಮುಂದೊಬ್ಬ ಬರ್ತಿದ್ದ. ಅದಕ್ಕಾಗಿ ಹಿಂಗೆ ಕೂತು ಎತ್ತು ಹೊಂಟು ನಾವೆಲ್ಲ. ಅದಕ್ಕೆ ಸಗೋತ್ರ ಜ್ಞಾನ ಐತೆ ನಮ್ಮ ಹತ್ರ. ಬರೀ ಇದು ಕಳೆದು ಬಿದ್ದೆ. ಸಗೋತ್ರದಿಂದ ಕಾಗಿ ಒಂದು ಮಾಂಸ ಕಂಡಿ, ರೊಟ್ಟಿ ಕಂಡಿ, ಕಾ ನೀ ಕರ್ಕೊಂಡು ಎಲ್ಲ ಉಣ್ತೇವೆ. ನಾವು ಮಾಡ್ತೀವ? ಬರೀ ದ್ವೇಷ, ಹೊಟ್ಟೆ ಕಿಚ್ಚು. ಗೋತ್ರ ಗುಣವ ಕಾಗೆ ಬಂದು ಅಷ್ಟು ಜ್ಞಾನ ನಮಗಿಲ್ಲ. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಏನೋ ಸತ್ತು ಎಷ್ಟೋ ಮನುಷ್ಯ ಹುಟ್ಟಿದವಲ್ಲ. ಸ್ಥಿರಮುಕ್ತಿ ಪಡೆಯದ ನರಜನ್ಮವೇಕೆ, ಪರಮ ಜನಕಾಣದ ಅತಿಚಾರಣೆ ಏಕೆ, ನೀನಾರೆಂಬುದು ಅರಿಯದ ಭಕ್ತಿ ಏಕೆ, ಆತ್ಮರಂಜನೆ ಮೋಕ್ಷ ಪ್ರಾಪ್ತಿ, ಮನೋರಂಜನೆ ಮರಣ ಪ್ರಾಪ್ತಿ. ಜನ ಮನೋರಂಜನೆಗೆ ಹೋಗ್ತಾರೆ ಹೊರತು ಆತ್ಮರಂಜನೆ ಮಾಡ್ತಕ್ಕಂಥ ಜನರು ಭಾಳ ಕಮ್ಮಿ ಅದಾರೆ ಈಗಾಗಲೇ. ಅದಕ್ಕೆ ಇದು ಆತ್ಮರಂಜನೆ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಭಾಗ್ಯ ಏನು ಮಾಡ್ತೀವಿ ಕಾರ್ಯಕ್ರಮದ. ಇಂಥ ಕಾರ್ಯಕ್ರಮ ಎಲ್ಲೆಲ್ಲಿ ಯಾವ ಮಠದಾಗ ಯಾವ ಎಲ್ಲೆಲ್ಲಿ ಇಲ್ಲ ಎಲ್ಲರೂ ಐತದ ಭಾಗ್ಯದಾಗ ಅಷ್ಟೈತೆ. ಮತ್ತೆ ಎಲ್ಲಿ ಎಲ್ಲಿದು ಪುರಾಣಕ್ಕೆ ಕಲಿಸಿದ, ಹಾಸ್ಯಕತೆ ಹೇಳಿದ, ನಗಿಸಿದ, ಮಾಡಿದ. ನಗಕೈತೆ ಹೆಂಡತಿ ಮಕ್ಕಳಂತ ನಗು ಐತೆ. ಇಲ್ಲಿ ಬಂದು ನಗುದು ಹೋದವಿಲ್ಲ. ಅದಕ್ಕೆ ಇಲ್ಲಿ ಕೇವಲ ಜ್ಞಾನ ಇರಬೇಕು. ಕೇವಲ ಜ್ಞಾನಕ್ಕೆ ಮಹತ್ವ ಕೊಡಬೇಕು. ಅಜ್ಜಪ್ಪನವರು, ವಿರೂಪಾಕ್ಷಪ್ಪನವ್ರು ಹೆಂಗಿದ್ರು, ಅವ್ರ ಜೀವನ ಹೆಂಗಿತ್ತು, ಅವ್ರ ತತ್ವ ಹೆಂಗಿತ್ತು, ಸಿದ್ಧಾಂತ ಹೇಗಿತ್ತು, ಸಿದ್ಧಾರೂಢರು ಹೆಂಗಿದ್ರು,
25 ಪ್ರಾರಂಭದೊಳಗೆ ಅಪ್ರದಮಿದ ಜಗತ್ತಿಗೆ ಯಾರಿದ್ದ ಅಂಥ ಜ್ಞಾನಿ ಸಿದ್ಧಾರೂಢ, ಮಹಾಜ್ಞಾನಿ ಸಿದ್ಧಾರೂಢ. ಎಷ್ಟು ಜ್ಞಾನಿ ಇದ್ದ. ಅದಕ್ಕೆ ನಂಬೇಕು, ವಿಶ್ವಾಸ ಇಡಬೇಕು. ಪ್ರವಚನ ಮಾಡ್ತಾ ನಿತ್ಯ ಸಿದ್ಧಾರೂಢ ಪ್ರವಚನ ಮಾಡ್ತಾಯಿದ್ರು. ಮಾಡ್ತಾ ಒಂದ್ಸಲ ಪ್ರವಚನ ಹೇಳಿದ್ರು. ಏನು ಹೇಳಿದ್ರು? ಏನಪ್ಪ ಅಕಸ್ಮಾತು ನಾನು ಬಿದ್ದು ಹೋಗಿದ್ದು 10 ವರ್ಷ ಆಗಲಿ, 5 ವರ್ಷ, ಎಷ್ಟೋ ವರ್ಷ ಆಗಲಿ, ಯಾರು ನಂಬಿ ಬರ್ತೀನಿ, ನನ್ನ ಭಕ್ತಿಯಿಂದ ಬರ್ತೀರಿ, ನೀವು ದರ್ಶನ ಕೊಡ್ತೀನಿ ಅಂತ ಹೇಳಿದ್ದ ಸಿದ್ಧಾರೂಢ. ಪ್ರವಚನ ಹೇಳಿದ್ದ. ಹೋತ್ ಕಾಲ ಅಂತೂ ಲಿಂಗೈಕ್ಯರಾದರು ಸಿದ್ಧಾರೂಢರು. ಹಾಗೆ 3 ವರ್ಷ ಆಗಿತ್ತು. ಅವ್ರ ಪರಮ ಶಿಷ್ಯ ಇದ್ದ ಹುರ್ಕಡ್ಡಿ ಮಾಸ್ತರ್ ಅಂತ ಒಬ್ಬ. ನಮ್ಮ ಮಾಸ್ತರ್ ಬಂದಿಲ್ಲ ನರ್ಸವ, ಹಿಂಗ ಪರಮ ಶಿಷ್ಯ ಹುರ್ಕಡ್ಡಿ ಮಾಸ್ತರ್ ಅಂತ. ಬಹುತೇಕ ನಮ್ಮ ಈರಣ್ಣ ಸಂಬಂಧಿಕರಿರ್ಬೇಕು. ಅವನು ಹುರ್ಕಡ್ಡಿನ, ಅವನು ಹುರ್ಕಡ್ಡಿನ ನಿಮ್ಮ ಸಂಬಂಧಿಕರಿರ್ಬೇಕವ. ಮತ್ತು ಅದಕ್ಕೆ ನೀವು ಸಿದ್ಧಾಂತ ಹೇಳ್ತೀರಿ ನೀವಲ್ಲ. ಹುರ್ಕಡ್ಲಿ ಮಾಸ್ತರ ವಿಚಾರ ಮಾಡಿದ. 3 ವರ್ಷ ಆಗಿತ್ತಲ್ಲೇ ಸಮಾಧಿ ಕಟ್ಟಿ ವಿಚಾರ ಮಾಡಿದ. ಅಪೂರ್ತ ಪ್ರೋಚಿದಾಗ ಹಿಂಗೆ ಹೇಳಿದ್ರು. ಹಾಗೆ ನೋಡೋಣ ತಗೊಂಡು ಸಿದ್ಧಾರೂಢ ಧ್ಯಾನ ಮಾಡ್ಕೊಂಡು ಸ್ನಾನ ಮಾಡಿದ, ಲಿಂಗ ಪೂಜೆ ಮಾಡ್ಕೊಂಡ ಎಲ್ಲ ಮುಗಿಸ್ಕೊಂಡು ತಂಬಿ ನೀರು, ಊದಿನ ಕಡ್ಡಿ, ಕಾಯಿ ತಗೊಂಡು ಅವ್ನು ಧ್ಯಾನ ಮಾಡ್ಕೊಂತ ಬಂದ. ಅವ್ನು ಪರಿಶುದ್ಧವಾದ ಬಗ್ಗೆ ಥಕ್ಕಂತ ಬಿಡ್ತು. ಯಾರಿಗೆ? ಸಿದ್ಧಾರೂಢ. ಸಮಾಧಿ ಕಟ್ಟಿ ಗದ್ದಿಗಾಡಿ ಕಟ್ಟೆ 3 ವರ್ಷ ಆಗಿತ್ತು. ಇವ್ ಪರಿಶುದ್ಧ ಬಗ್ಗೆ ಥಕ್ಕಂತ ಮುಟ್ಸ ಅವನಿಗೆ ಸಿದ್ಧಾರೂಢ ಮುಟ್ಸು. ಮುಂದೆ ಮಹಾದ್ವಾರದ ಬಂದು ಹುರ್ಕಡ್ಡಿ ಮಾಸ್ತರ ಮಹಾದ್ವಾರದ ಬರೋದಾಗ ಸಿದ್ಧಾರೂಢ ಬುಡ್ಗಿ ಎದ್ದು ಬಂದು ಮ್ಯಾಕ್ ಗದ್ದಿ ಮಾಡ್ಕೊತಿದ್ದಂತ. ಇದಕ್ಕೆ ಭಕ್ತಿ, ಪರಿಶುದ್ಧ ಭಕ್ತಿ ಇದಕ್ಕಂತಾರ. ಅದಕ್ಕೆ ನಂಬರು ನಚ್ಚರು ಬರಿದೆ ಕರೆವರು ನಂಬದರಿಯರಿ ಲೋಕದ ಮನುಜರು ನಂಬಿ ನೆಚ್ಚಿ ಕರೆದೊಡೆ ಓ ಎನ್ನನೆ ಶಿವನು. ನಂಬರು ನೆಚ್ಚರು ಬರಿದೆ ಕರೆವರು ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊರಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ನಂಬರು ನೆಚ್ಚರು ಬರಿದೆ ಕರೆವರು. ಅಲ್ಲ, ಧೂಪದ ದೀಪದ ಹೋಗ್ತಾರೆ ಗುಡಿಗೆ, ವರದ ಶಾಪದ ಹೋಗ್ತಾರೆ ಮನೆಗೆ. ಹೀಗೆ ಅವರು ನಮ್ಮ ಭಾಳ ಬಂಗಾರ ಬೇಕು. ನಂಬಿ ಕರುಡೆ ಓ ಎನ್ನ ಶಿವನು, ನಂಬಿ ಕರೆಸು ಓ ನಮ್ಮ ಹತ್ರ ಬರ್ತಾನ. ಅದಕ್ಕಂತ ದೃಷ್ಟಿಯಿಂದ ಇಲ್ಲಿ ಮಾಡುವಂಥ ಕಾರ್ಯಕ್ರಮ ಎಲ್ಲೆಲ್ಲಿ ಮಾಡುವುದಿಲ್ಲ, ಯಾವ ಊರಾಗ ಯಾವ ಎಲ್ಲಿ ಮಾಡುವುದಿಲ್ಲ. ನಿಜವಾದ ಆಧ್ಯಾತ್ಮದ ಕೇಂದ್ರ, ಆಧ್ಯಾತ್ಮ ಜ್ಞಾನ. ಅದಕ್ಕಂದ್ರೆ ಅರ್ಥ ಅಂತ ಅನ್ನೋದು ಏನಿದೆ ಇದೇ ಮತ್ತೆ ಬೇರೆ ಕಡೆ ಇಲ್ಲೇ ಅದು ಇದು ಮಾಡ್ತಕ್ಕಂಥ ಕಾರ್ಯಕ್ರಮ. ಅದಕ್ಕಂಥ ದೃಷ್ಟಿಯಿಂದ ಇಲ್ಲಿ ಬಂದು ಕುಂತ್ರೆ ನೀವೆಲ್ಲ ಇಷ್ಟೊತ್ತು ಕೂಡ್ಲಿಕ್ಕೆ ಸಾಧ್ಯ, ಬೇರೆ ಕಡೆ ಕೂಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಂಥ ದೃಷ್ಟಿಯಿಂದ ಈಗ ಭಾಳ ಮಾತನಾಡಿದ್ದಾರೆ. ಈಗ ನಿಮ್ಮ ಕಣ್ಣು ಕಿವಿ ಮನಸ್ಸು ತುಂಬೈತಿ. ಕಂಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಕ್ಕ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಂತ ನೋಡಕ್ಕೆ ಕೂಡದ ಸಂಗಮನೆ. ಹಿಂಗಾಗ್ಬಿಟ್ಟಿದೆ ಈಗಾಗಲೇ. ಅದಕ್ಕಂಥ ದೃಷ್ಟಿಯಿಂದ ನಾವು ಒಳ್ಳೆ ದೃಷ್ಟಿ ತಗೊಂಡು ಹೋಗ್ಬೇಕು. ದೇವರಿಗೆ, ಗುರುವಿಗೆ ನಮ್ಮ ಭಕ್ತಿ ಸಮರ್ಪಣೆ ಆಗಬೇಕು. ಗುರು ಆನಂದ ಹರಿಸ್ಬೇಕು, ಆನಂದವಾಗಿರ್ಬೇಕು. ಸಂಸಾರದೊಳಗೆ ಸುಖ ಇಟ್ಟೈತಿಪ್ಪ, ಏಟೈತಿ, ಇಷ್ಟೈತಿ, ಇಟ್ಟು ದುಃಖ ಐತಿ, ಇಟ್ಟೈತಿ ಸುಖ, ದುಃಖ ಇಷ್ಟೈತಿ, ಇಷ್ಟು ಸುಖಕ್ಕೆ ಇಷ್ಟ ದುಃಖ ಮುಗಿಸೋ ಈ ಲೋಕದ ಆಟ. ಅದಕ್ಕೆ ಸಪ್ಪಣ್ಣವ್ರು ಹೇಳ್ತಾರೆ, ಶರೀರವೆಂತೆಂಬು ಹೊಲನ ಹಸ ಮಾಡಿ, ಇದು ಸ್ವಚ್ಛ ಮಾಡ್ಕೊಂಡು ಈ ಕಾರ್ಯಕ್ರಮ. ಶರೀರವೆಂತೆಂಬು ಹೊಲನ ಹಸ ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದೊಣ್ಯರು. ಶಮೆದಮೆಯಂತೆಂಬ ಎರಡತ್ತುಗಳು ಹೂಡಿ ವಿಮಲ ಮಾನಸ ನೇಗದವ ಮಾಡಿ ಮಮಕಾರವೆಂತೆಂಬ ಕರಿಕೆಯ ಕಳೆದಿಟ್ಟು ಸಮತೆಯಂತೆಂಬ ಗೊಬ್ಬರವ ಚೆಲ್ಲಿ ತಯಾರಾತ್ ಹೊಲಾಗಿ. ಇದು ಬೀಜ ಬಿತ್ತಬೇಕಲ್ಲ. ಎಂಥದ್ದು? ಗುರುವರ್ಣ ಉಪದೇಶವೆಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ವೃಷ್ಟಿಯ ಬದಲಿ ಅರುವೆಂಬ ಪೈರನ್ನೇ ಬೆಳೆಸುತ್ತ ದುರ್ಗುಣಗಳೆಂಬ ಕಳೆ ಕೆತ್ತು. ಹೊಲದ ಕಸ ಇಂಥ ಕಳೆ ಕೆತ್ತು. ಸ್ವಚ್ಛಾತ್ ಹೊಲ. ಈಗ ಸ್ಥಿರಮುಕ್ತಿ ಅಂತೆಂಬ ಧಾನ್ಯವ ಬೆಳೆದು, ಎಂಥ ಧಾನ್ಯ ಬೆಳಿಬೇಕು? ಸ್ಥಿರಮುಕ್ತಿ ಅಂತೆಂಬ ಧಾನ್ಯವ ಬೆಳೆದುಂಡು ಪರಮಾನಂದದ ದಣ್ಣನೆ ದಣಿದು ಗುರುಸಿದ್ಧ ನಡಿಗಳಿಗೆ ಅರಿಯುತ್ತಾ ಭವಂಬವರನ್ನು ತಮ್ಮ ಸೀಮೆಗೆ ಕಳುಹಿ. ಇಂಥ ಜ್ಞಾನದ ವಚನಗಳು. ಇದನ್ನು ವಿಚಾರ ಮಾಡ್ಕೊಂಡು ಎಷ್ಟೊತ್ತಾಯ್ತು ಈ ವಚನ ಹೇಳ್ಕೊಂತ. ಎಷ್ಟು ತಾಸು ಬೇಕಿದ್ಕ, ಎಷ್ಟು ಬೇಕಿದ್ಕ, ಎಷ್ಟು ಟೈಮ್ ಬೇಕು? ಟೈಮ್ ಇಲ್ರಿ ನಮಗೆ, ಟೈಮ್ ಇಲ್ಲ. ಟೈಮ್ ಇದು ಹೇಳಕ್ಕೆ ಟೈಮನೇ ಇಲ್ಲ. ಯಾವಾಗ ಹೋಗಿ ಎಷ್ಟು ಹೇಳೋದು? ನಾವು ಬಂದ್ರಿ, ಈಗ ಬಂದ್ವಿ. ಅಲ್ಲೊಂದು 2 ಕಡೆ ಹೋಗಿದ್ವಿ. ಅವ್ರು ಲೋಕ ಬಿಟ್ಟು ಬೇರೆ ಪರಲೋಕ ಕೊಟ್ಟಿದ್ರು. ಕುದುರೆ ಮೇಲೆ ಜಾತ್ರೆ ಗೊತ್ತು ಎದ್ದು ಹೋಗಿ ಕೂತಿದ್ರು ಮನೆಗೆ. ಅವರು ಈ ಲೋಕ ಬಿಟ್ಟು ಹೋಗವ್ರು ಅಜ್ಜಾರು ಹೊರತಾಗ ಎದ್ದು ಹೋಗಿ ಮನೆ ಬಿಟ್ಟು ಹೋಗಿ ಕೂತಿದ್ರು ಮನೆಗೆ. ಅವರು ಮತ್ತು ಅದು ಪುಣ್ಯದ ಹೋರಪ್ಪ ಅಂತ ಕಳಿಸಿ ಬಂದೆವ್ರು. ಈಗ ಲೋಕ ಬೇರೆ ಹೋಗಿ ಕಳಿಸಿ ಬಂದೇವ್ರಿ. ಅದಕ್ಕಂತ ದೃಷ್ಟಿಯಿಂದ ಭಾಳ ಸಂತೋಷ ಸಮಾರಂಭ. ಇನ್ನು ಅಜ್ಜಪ್ಪನ ನೋಡಿನಿ, ವೀರೇಶ್ವರ ನೋಡಿನಿ, ಎಲ್ಲ ಸಂತೋಷ ಸಮಾರಂಭ, ಎಲ್ಲ ಕಾರ್ಯಕ್ರಮ. ನಮ್ಮ ಈಗಿನ ಅಜ್ಜಪ್ಪ ಸಣ್ಣ ಅಜ್ಜಪ್ಪ ಇವ ಭಾಳ ಚೆಂದ ನೆಚ್ಕೊಂಡು ಹೊಂಟಾನ. ಭಾಳ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ಇಂಥ ಜನ, ಇಂಥ ಕಾಲ, ಇಂಥ ಮಂದಿ, ಇಷ್ಟು ಮಂದಿ ಕೂಡೋದು ಭಾಳ ಕಷ್ಟ.
ಅದು ಬರೀ ರಾಜಕೀಯಕ್ಕೆ ಹೋಗೋ ಜನ ಹೊರತು ಆಧ್ಯಾತ್ಮ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅದ್ರ ದೃಷ್ಟಿಯಿಂದ ಇಷ್ಟು ಮಂದಿ ಕುದಿಮಾರ ನಿಮ್ಮನ್ನು ನೋಡಿದ ಒಂದು ಸಂತೋಷ. ವರ್ಷ ನಾವು ಬರ್ತೀವಲ್ಲ, ನಿಮ್ಮ ಗಪ್ ಚಿಪ್ ಕುಂತ ಕೇಳೋರು ಇಲ್ಲ ಈ ಜಗತ್ತಿನೊಳಗ. ಒಂದು ಅರ್ಧ ತಾಸು ಹಿಂಗೆ ಕುಂಟ ಸುತ್ತಕ್ಕಂಥದ್ದು ಹೇಳಿ ಮ್ಯಾಕ್ ಹೇಳಿ ಕೂಡಾಗಿಲ್ಲ. ಕೂಡ್ರು ಒಂದು ಇಲ್ಲೇ ಐತಿ ನೋಡಿ, ಎಲ್ಲ ಬಂಗಾರ ಗಟ್ಟಿಸು ಕುಂತು ಎಲ್ಲ ಬಂಗಾರ ಗಟ್ಟಿಸು ಕೆತ್ತಾಗಿ ಕೆಂಪು ಇಲ್ಲೇ ಬರೀ ಬಂಗಾರ. ಇದು ಕೇಳೋರು ಇಲ್ಲ ಈಗ. ಅದಕ್ಕೆ ಅದ್ರ ದೃಷ್ಟಿಯಿಂದ ಭಾಳ ಸಂತೋಷಪ್ಪ. ಇದು ಭಾಳ ಸಂತೋಷ ಇರ್ತಂಗೆ ಈಗ ಅಲ್ಲಿ ಹೇಳಿ ಟೈಮ್ ಆಗೈತಿ ಊಟ ತೆಗಿತಿ ಎಲ್ಲ ಹೇಳ್ಯಾರ. ಅದಕ್ಕೆ ಅದ್ರ ದೃಷ್ಟಿಯಿಂದ ನಮಗೆ ಭಾಳ ಸಂತೋಷ. ಇವತ್ತಾನ ಅದು ಸುಮಾರು 30-40 ವರ್ಷ ಆಯ್ತು ಈ ಕಾರ್ಯಕ್ರಮ ಬರೋಕ್ಕೆ. ನನಗಲ್ಲಿ 81-82 ವರ್ಷ ಈಗಾಗಲೇ. ನಮ್ಮ ಈರಣ್ಣ ನಂಬಿಕೆ 2 ವರ್ಷ ಇನ್ನು 2-3 ವರ್ಷ ಈರಣ್ಣ ಆಧ್ಯಾತ್ಮಿಕ ಕಾಲಕ್ಕೆ ಬರ್ತಿದ್ದು ನಾನು. ಅದಕ್ಕೆ ಅಂತ ದೃಷ್ಟಿ ಭಾಳ ಸಂತೋಷಪ್ಪ, ಭಾಳ ಸಂತೋಷ. ಎಲ್ಲ ದೃಷ್ಟಿಯಿಂದ ನಾವೆಲ್ಲ ಒಕ್ಕಟ್ಟೆ ಒಂದಾಗಿ ಹೋಗೋಣ. ಯಾಕಂದ್ರೆ ಏನಾದ್ರು ಆಧ್ಯಾತ್ಮಿಕ ವಿಚಾರ ಕೇಳ್ಬೇಕು ಲೌಕಿಕದಾಗ ಇದ್ರಾಗ ಹುಟ್ಟಿದಾಗ ಇದನ್ನ ಕೇಳ್ಕೊಂಡು ಹೊಂಟೆ ಮತ್ತು ಅಲ್ಲಿ ಆ ವಿಷಯ ಕೇಳ್ಕೊಂಡು ಯಾವಾಗ ನಾವು ಅದನ್ನು ಕೇಳಿದೆ ಯಾವಾಗಂತ. ಅದಕ್ಕೆ ಇದು ಸ್ವಚ್ಛ ಮಾಡ್ಕೊಳ್ಳೋಕ್ಕೆ ಬೇಕೇ ಬೇಕು, ಗುರುಪದೇಶ ಬೇಕೇ ಬೇಕು. ಇದು ಸ್ವಚ್ಛ ಒಳಗೆ ಆಗದೆ ಇದ್ರೆ ಇಲ್ಲೇ ಬಸ್ಸಿಂದ ಬಿದ್ದು ಹೋಗ್ತಿದ್ರು. ಅದಕ್ಕೆ ಪ್ರಭುದವ್ರು ಹೇಳ್ತಾರೆ, ಮೊದಲು ಹೊಂಟಿದ್ರು ಕಲ್ಯಾಣಕ್ಕೆ ಹೋಗಿ ಮುಂದೆ ಗೊಗ್ಗ ಅಂತ ಒಬ್ಬ ಶರಣ ಚೆನ್ನಾಗಿ ತೋಟ ಮಾಡಿದ್ದ. ಏನೋ ಮಹತ್ವ ಕರ್ಕೊಂಡು ಕೂಡಿಸಿ ತೋಟದಾಗ ಗೊಗ್ಗಯ್ಯ ಬರೀಪ್ಪ ಅಂತ ಆ ತೋಟ ಈ ಹಣ್ಣು ಎಲ್ಲ ತೋರಿಸಿ ಎಲ್ಲ ತಾತು ತೋಟ ಕೂಡಿಸಿದ. ಹೇಗೈತಿ ತೋಟ ಅಂದ. ನಿನ್ನ ತೋಟ ಉಪಯೋಗ ಚೆನ್ನಾಗಿನ ತೋಟ ಅಂದ ಪ್ರಭುದೇವರು. ಕೆಲಸಕ್ಕೆ ಬಾರ ತೋಟ ನನ್ನ ತೋಟ ಅಂದರು. ಅಪ್ಪನೇ ಮಾಡ್ರಪ್ಪ ಅಂದ ಗೊಗ್ಗಯ್ಯ. ನನ್ನ ತೋಟ ಅಂದ್ರೆ ಹೇಗೈತೆ, ನನ್ನ ತೋಟ ಅಂದ್ರೆ ಹೇಗೈತೆ ತೋಟ ಅಂತ ತನ್ನ ತೋಟ ಹೇಳ್ತಾರೆ ಪ್ರಭುದೇವರು. ತನುವ ತೋಟವ ಮಾಡಿ ಮನಮ ಗುದ್ದಲಿ ಮಾಡಿ ಅಗಿದು ಕಳೆದನೆಯ ಭ್ರಾಂತಿ ಬೇರನ ಒಡೆದು ಸಂಸಾರದ ಹೆಂಡೆಯ ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಒಡೆದು ಸಂಸಾರದ ಹೆಂಟೆಯ ಸ್ವಚ್ಛಾತ್ ಹೊಲ ಅಖಂಡ ಮಂಡಲವೆಂಬ ಭಾವಿ ಈ ಬ್ರಹ್ಮಾಂಡದ ಭಾವಿ ಪವನವೇ ರಾಟಾದ ಗಾಯನ ಗಾಲಿ ಸುಷುಮ್ನ ಈ ಗಾಯಪ್ಪಿನ ಸುಷುಮ್ ಉದಕವಾಗ್ತಿದ್ದಿ ಬ್ರಹ್ಮದಂತ್ರಿ ಬಸವಗೈವರು ಪಂಚೇಂದ್ರಗಳು ಬಂದು ಈ ಹೊಲ ಹಸ ಮಾಡ್ಯಾರ ಸ್ವಾರ್ಥಕ್ಕೆ ತಿಂದು ಹಾಳು ಮಾಡ್ಯಾರ ಅಂತೇಳಿ ಏನು ಹೇಳಿದೆ, ಸಮತ ಸೈರಣಿ ಎಂಬ ಬೇಲಿಯನ್ನಿಕ್ಕಿ ಆವಾಗಲೂ ತೋಟದ ಜಾಗರವಿದ್ದು ಗುಹೇಶ್ವರ. ಎಷ್ಟು ಚೆನ್ನಾಗಿ ಯೋಚನೆ. ಇವನು ಬಿಡಿಸೋದು ಕೂತು ಎಷ್ಟು ಟೈಮ್ ಬೇಕದಕ್ಕೆಲ್ಲ. ಈ ತೋಟ ಯಾವುದು ಅದು ಹೇಳ್ಕೊಂಡು ಟೈಮ್ ಬಾರತ್ರಪ್ಪ. ಭಾಳ ಸಂತೋಷ ಮಾಡಪ್ಪ. ನೀವೆಲ್ಲ ಮನಸ್ಸೆಲ್ಲೋ ಕಣ್ಣೆಲ್ಲ ಪೂಜೆ ಎಲ್ಲಿವದು ನಿನಗೆ ನೈವೇದ್ಯವೆಂದೆಲ್ಲ ತಾವೇ ತಿನ್ನೋದು. ಆ ಗುಡಿಯನ್ ದೇವರು ಒಂದರ ಉಂಡ ಉಣ್ಣಿಸಿ ಉಂಡ ಗಾಡಿ ಒಂದರ ಉಂಡ ಗುಡಿಯನ್ ದೇವರು ಇಲ್ಲ ಉಣ್ಣಾಗಿಲ್ಲ ತೊಗೊಂಡಕ್ಕಾರ ಎಡಿ ಹೆಂಗೆ ಇರ್ತದೆ ದೇವ್ರು. ನೀವು ದೇವ್ರು ಮುದುಕೊಂಡು ಉಂಡಿಗೆ ಹಿಂದಕ್ಕೆ ಸರಿ ಅರ್ಪಣಾ ಸಮರ್ಪಣೆ ಮಾಡಬೇಕು ಹೊರತು ಅರ್ಪಣಾ ಸಮರ್ಪಣೆ ಬೇಕು ಅಲ್ಲ. ನಮ್ಮ ಹೆಣ್ಮಕ್ಳು ದೇವ್ರು ಬಾಳಿ ಹೋಗ್ಯಲ್ಲ. ಇಲ್ಲಿ ಬಂದವ್ರಿಗೆ ಹೇಳ್ತಾ ಗೊತ್ತಿಲ್ಲ. ಇಲ್ಲಿ ಬಂದವ್ರು ಹಳ್ಳಿಯಾಗ ಹೆಣ್ಮಕ್ಳು ಒಂದು ತಾಟಾಗ ಏನಪ್ಪ ಚಂದ್ರಸವ ಒಂದು ಇಚ್ಚಿಟ್ಟು ಒಂದು 20 ಅಡಿ ಮಾಡ್ತಾರೆ. ಇಚ್ಚಿಟ್ಟು ಒಂದು 20 ಒಂದು ತಾಟ ಒಂದು 20-30 ಅಡಿ ಮಾಡ್ತಾರೆ. ಇಟ್ಟು ಮಾಡ್ತಾರೆ. ತುಪ್ಪದ ಒಂದೇ ಬಟ್ಟೆ ಊಟಕ್ಕೆ ಮುಟ್ಸ್ತಾರೆ. ತಗೊಂಡು ಹೋಗಿ ಅದಕ್ಕೆ ನಮಗೆ ದೇವ್ರು ಉಣ್ಣಾಗಿಲ್ಲ. ಉಂಡು ಯಾರು ಎಳಿ ತೊಗೊಂಡು ಹೋಗಿದ್ದೇ ಇಲ್ಲ. ಉಂಡ್ರು ಯಾರು ಒಯ್ತು ಹೋಗಿದ್ದೆ ದೇವ್ರು ಉಣ್ಣಾಗಿಲ್ಲ ತೊಗೊಂಡು ಹೋಗ್ಯಾರ. ಉಂಡು ಯಾರು ಒಯ್ತಿದ್ದೇ ಇಲ್ಲ. ಅದಕ್ಕೆ ದೇವರಿಗೆ ಅರ್ಪಣಾ ಸಮರ್ಪಣೆ ಬೇಕು. ನಮಗೆ ಪರಿಶುದ್ಧ ಮನಸ್ಸು ಬೇಕು, ಪರಿಶುದ್ಧ ಭಕ್ತಿ ಬೇಕು. ಭಕ್ತಿಕ್ಕಿಂತ ಕರೋತಿ ಭಕ್ತಿಯಿಂದ ಅಸಾಧ್ಯವಾದ ಯಾವುದಿಲ್ಲ. ಅದಕ್ಕೆ ಬಸವಣ್ಣ ಭಕ್ತಿನ ಅಷ್ಟೊಂದು ಭಕ್ತಿ ಶಕ್ತಿ ಐತಂದು ಎಲ್ಲವನ್ನು ಭಕ್ತಿ ಮುಖಾಂತರ ಬಸವಣ್ಣ ಸಾಧನೆ ಮಾಡಿದ. ಅದಕ್ಕೆ ಆ ಒಂದು ಭಕ್ತಿಯ ಸಾಧನೆ ಮುಖಾಂತರವಾಗಿ ಸಮಾಜಮುಖಿಯಾಗಿ ಕಾಯಕದ ಮುಖ್ಯವಾಗಿ ಎಲ್ಲ ಜಗತ್ತು ಜನಿಸಿದ ಬಸವಣ್ಣ ಭಕ್ತಿ ಮತ್ತೊಂದು ಹೆಸರು ಬಸವಣ್ಣ, ಧರ್ಮಕ್ಕೆ ಮತ್ತೊಂದು ಹೆಸರು ಬಸವಣ್ಣ. ಅದಕ್ಕೆ ಮಹಾಜನ ಏನು ಗತಿಸಪಂತಹ ದೊಡ್ಡವರಿಂದ ಹುಷಾರ ಹಂಗೆ ಹೋಗಿ ಕೆಲಸ ಮಾಡೋಣ. ಟೈಮ್ ಮಂದಿ ಹೇಳಕತ್ತಿ ಮ್ಯಾಕದೆ ಸಾಕು ಟೈಮ್ ಬೆಳಗಿದ್ದಾರೆ. ಅದಕ್ಕೆ ನಮ್ಮ ವಿರೂಪಾಕ್ಷಪ್ಪಜ್ಜ ನಮ್ಮ ಅಜ್ಜಪ್ಪನವರು ಏನು ದಾರಿ ತೋರಿಸ್ಯಾರ. ಇಷ್ಟೆಲ್ಲ ಇಂಥ ನಮ್ಮ ಎಲ್ಲ ಆಧ್ಯಾತ್ಮ ಬಂಧುಗಳು ಏನು ಮಾತಾಡ್ಯಾರ ಅವೆಲ್ಲ ಅರ್ಥೈಸ್ಕೊಂಡು ಮಾಡ್ಕೊಂಡು ಹೋರಿಪ್ಪ ಒಳ್ಳೇದಾಗಿ. ಇದೇ ಪ್ರಕಾರ ಪ್ರತಿ ವರ್ಷ ಕೂಡ ಅಜ್ಜಪ್ಪನವರ ವಿರೂಪಾಕ್ಷಪ್ಪನವರ ವೀರೇಶಂದ್ರ ಎಲ್ಲ ಈ ಕಾರ್ಯಕ್ರಮ ಬಂದಂಥ ಎಲ್ಲ ಅನುಭವಗಳ ಮಾತನ್ನು ಕೇಳಿ ನೀವು ಜೀವನ ಮುಕ್ತಿ ಬಂದ ಮತ್ತೊಮ್ಮೆ ಶುಭನ ಹಾರೈಸಿ ನನ್ನ ಮಾತು ಮುಗಿಸ್ಬಿಟ್ಟು